ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಚೆನ್ನೈನ ಪಶ್ಚಿಮ ವಲಯದ ಸ್ವಾಮಿನಾಥನ್ ಆರ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ಅದ್ಭುತವಾದ ಹೋಮದ ನಂತರ ನನ್ನ ಜೀವನದಲ್ಲಿ ನಡೆದ ಪವಾಡವನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಹೋಮದಲ್ಲಿ ಭಾಗವಹಿಸುವುದಕ್ಕೂ ಮುನ್ನವೇ ಪೂಜಾ ಉತ್ಸವದ ಪವಿತ್ರ ಸಮಯದಲ್ಲಿ ನನ್ನ ಪವಾಡ ಆರಂಭವಾಗಿತ್ತು. ಉನ್ನತ ಹುದ್ದೆ ಮತ್ತು ಉತ್ತಮ ವೇತನಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ. 20 ವರ್ಷಗಳ ಅನುಭವವಿದ್ದರೂ ನಾನು ಕೇವಲ 2 ರಾಜ್ಯಗಳನ್ನು ಮಾತ್ರ ನೋಡಿಕೊಳ್ಳುತ್ತಿದ್ದೆ. ಆದರೆ 4 ರಾಜ್ಯಗಳ ಮುಖ್ಯಸ್ಥನಾಗಬೇಕೆಂಬ ಆಳವಾದ ಆಶಯ ನನ್ನೊಳಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕೃಪೆಯಿಂದ ನನ್ನ ಸಹೋದ್ಯೋಗಿಗಳಲ್ಲಿ ಒಬ್ಬರು ನನ್ನನ್ನು ಒಂದು ಕಂಪನಿಗೆ ಪರಿಚಯಿಸಿದರು. ಮೊದಲ ಸಂದರ್ಶನ ಸರಿಯಾಗಿ ಆಗದಿದ್ದರೂ 1 ವಾರದೊಳಗೆ ಅದೇ ಕಾಗದ ಉದ್ಯಮದ ಮತ್ತೊಂದು ಕಂಪನಿಯಾದ BILT ಲಿಮಿಟೆಡ್ನಲ್ಲಿ ಕಾಫಿಯರ್ ಮತ್ತು VIP ಹುದ್ದೆಗೆ ನನ್ನನ್ನು ದಕ್ಷಿಣ ಭಾರತದ ವ್ಯವಸ್ಥಾಪಕರ ಸಂದರ್ಶನಕ್ಕೆ ಆಹ್ವಾನಿಸಿತು. ಆ ದಿನ ನನ್ನ ಕಚೇರಿಯ ಕಾರ್ಯಕ್ರಮವು ಅನಿರೀಕ್ಷಿತವಾಗಿ ರದ್ದಾದ ಕಾರಣ ನನಗೆ ಸಂದರ್ಶನಕ್ಕೆ ಹಾಜರಾಗಲು ಸಾಧ್ಯವಾಯಿತು. ಪವಾಡ ಆಗಲೇ ಆರಂಭವಾಗಿತ್ತು. ಸಾಮಾನ್ಯವಾಗಿ ಆಯ್ಕೆಯ ನಂತರ ಅರ್ಜಿ ಪತ್ರಗಳನ್ನು ಭರ್ತಿ ಮಾಡಲಾಗುತ್ತದೆ. ಆದರೆ ನನ್ನ ಪ್ರಕರಣದಲ್ಲಿ ಮುಂಚಿತವಾಗಿ ಅದನ್ನು ಪೂರ್ಣಗೊಳಿಸಲು ಹೇಳಿದರು. ಕಾಯುತ್ತಿದ್ದ ಸಮಯದಲ್ಲಿ ನನ್ನ ಅಂತರ್ಯಾಮಿಯಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನಿರಂತರವಾಗಿ ಮಾತನಾಡುತ್ತಿದ್ದೆ. ಮಧ್ಯಾಹ್ನದ ಊಟದ ನಂತರ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿ ಮತ್ತು NSM ಅವರೊಂದಿಗೆ ನಡೆದ ಸಂದರ್ಶನ ಸ್ನೇಹಪೂರ್ಣ ಚರ್ಚೆಯಾಗಿ ಮಾರ್ಪಟ್ಟಿತು ಮತ್ತು ಅವರ ಕೃಪೆಯಿಂದ ನಾನು ದಕ್ಷಿಣ ಭಾರತದ ವ್ಯವಸ್ಥಾಪಕನಾಗಿ ಆಯ್ಕೆಯಾದೆ. ನನ್ನ ಜೀವನವನ್ನು ಹಿಂದೆ ತಿರುಗಿ ನೋಡಿದಾಗ ಒಮ್ಮೆ ಮೌಂಟ್ ರೋಡ್ನಲ್ಲಿ ಆಕ್ಸ್ಫರ್ಡ್ ನಿಘಂಟುಗಳನ್ನು ಮಾರುತ್ತಿದ್ದ ಕಾಲೇಜು ಬಿಟ್ಟಿದ್ದ ವಿದ್ಯಾರ್ಥಿಯಾದ ನಾನು ಇಂದು ದಕ್ಷಿಣ ಭಾರತದ ಮುಖ್ಯಸ್ಥನಾಗಿ ನಿಂತಿರುವುದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಮಾತ್ರ. ನವರಾತ್ರಿ ಸಮಯದಲ್ಲಿ ಸತ್ಯಲೋಕಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ನೇಮಂನಲ್ಲಿ 1 ದಿನದ ಪೂಜೆಯಲ್ಲಿ ಭಾಗವಹಿಸಿದೆ. ಅಲ್ಲಿ ನಾನು ಅವರ ದೈವಿಕ ಉಪಸ್ಥಿತಿಯನ್ನು ಗಾಢವಾಗಿ ಅನುಭವಿಸಿದೆ. ಚೇಂಬರ್ ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀಮೂರ್ತಿಯಿಂದ ಶ್ರೀ ಅಮ್ಮನವರು ಪ್ರೀತಿಯಿಂದ ತಮಿಳಿನಲ್ಲಿ ನನ್ನನ್ನು ಒಳಗೆ ಕರೆದು ವಾಂಗೋ ಮ್ಯಾನೇಜರ್ ಸರ್ ಎಪ್ಪಡಿ ಇರುಕ ಎಂದು ಹೇಳಿದರು. ಇದರ ಅರ್ಥ ಬನ್ನಿ ಮ್ಯಾನೇಜರ್ ಸರ್ ಹೇಗಿದ್ದೀರಿ ಎಂಬುದಾಗಿತ್ತು. ಹೊಸ ಕಂಪನಿಗೆ ಸೇರುವ ಬಗ್ಗೆ ನನ್ನ ಭಯವನ್ನು ವ್ಯಕ್ತಪಡಿಸಿದಾಗ ಶ್ರೀ ಅಮ್ಮನವರು ಸಮೀಪಕ್ಕೆ ಬಂದು ರಾಜ ಯಾವಾಗಲೂ ರಾಜನೇ ಎಂದು ಹೇಳಿದರು. ಆ ಕ್ಷಣದಲ್ಲೇ ನನ್ನ ಎಲ್ಲ ಭಯ ಮಾಯವಾಯಿತು. ಇಂದು ನಾನು ಸ್ವೀಕೃತಿ ಪತ್ರವನ್ನು ಪಡೆದಿದ್ದು ನವೆಂಬರ್ 11ರಂದು ಹೊಸ ಕಂಪನಿಯಲ್ಲಿ ಸೇರಿಕೊಂಡೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮಾತ್ರ ಅಪಾರವಾಗಿರುವುದನ್ನೇ ನೀಡುತ್ತಾರೆ, ಆಶೀರ್ವದಿಸುತ್ತಾರೆ ಮತ್ತು ಅಂತ್ಯವಿಲ್ಲದ ಪ್ರೀತಿಯನ್ನು ಸುರಿಸುತ್ತಾರೆ ಎಂಬುದಕ್ಕೆ ನನ್ನ ಜೀವನವೇ ಜೀವಂತ ಸಾಕ್ಷಿಯಾಗಿದೆ. ನಾನು ಅವರನ್ನು ಮರೆತರೂ ಸಹ ಅವರು ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ. ವೈಫಲ್ಯಗಳಿಂದ ಕೂಡಿದ ಒಡೆದ ಕುಟುಂಬದ ಪದವಿ ಇಲ್ಲದ 17 ವರ್ಷದ ಹುಡುಗನಿಂದ 41 ವರ್ಷದ ಯಶಸ್ವಿ ವೃತ್ತಿಪರನಾಗುವವರೆಗಿನ ಈ ನನ್ನ ಜೀವನದ ಸಂಪೂರ್ಣ ಪ್ರಯಾಣವು ಅವರ ದೈವಿಕ ಪವಾಡವೇ ಆಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಿಗೆ ಆಳವಾದ ಕೃತಜ್ಞತೆಯೊಂದಿಗೆ ಮತ್ತು ಅನಂತಾನಂತ ಪ್ರಣಾಮಗಳು.